ಹಾಯ್. ಆಗಸ್ಟ್ 2ನೇ ತಾರೀಕಿನ ಮಧ್ಯಾಹ್ನ 2 ಗಂಟೆಯ ನಂತರ KCT ಫಸ್ಟ್ ರೌಂಡ್ನ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದ್ರ ನಂತರ ಯಾವ್ಯಾವ ಅಪ್ಡೇಟ್ಸ್ ಬರುತ್ತೆ ಅಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಅವುಗಳನ್ನು ನೀವು ಚೆಕ್ ಮಾಡಬೇಕು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಮೊದಲಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಾ ಇರೋದ್ರ ಜೊತೆಗೇನೆ ಫಸ್ಟ್ ರೌಂಡ್ನ ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಎಂಜಿನಿಯರಿಂಗ್, ನರ್ಸಿಂಗ್, MBBS, BDS, ಫಾರ್ಮಸಿ, ಅಗ್ರಿಕಲ್ಚರ್, ವೆಟರ್ನರಿ ಈ ರೀತಿ ಎಲ್ಲ ಕೋರ್ಸ್ಗಳ ಕಟ್ ಆಫನ್ನು ರಿಲೀಸ್ ಮಾಡ್ತಾರೆ. ಕ್ಯಾಟಗರಿ ವೈಸ್ ಕಟ್ ಆಫನ್ನು ರಿಲೀಸ್ ಮಾಡ್ತಾರೆ. ಅದನ್ನು ನೀವು ಚೆಕ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಫಸ್ಟ್ ರೌಂಡಲ್ಲಿ ನಮಗೆ ಬೇಕಾದ ಕಾಲೇಜ್ ಸಿಗದೇ ಇದ್ರೂ ಕೂಡ ಸೆಕೆಂಡ್ ರೌಂಡಲ್ಲಿ ಸಿಗಬಹುದಾ ಇದ್ರ ಐಡಿಯಾ ನಿಮಗೆ ಸಿಗುತ್ತೆ. ಯಾಕಂದರೆ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಚೇಂಜ್ ಆಗುತ್ತೆ. ಅಂದರೆ ಈಗ ಎಕ್ಸಾಂಪಲ್ ಯಾವುದೊಂದು ಕಾಲೇಜ್ ಇದೆ, ಅಲ್ಲಿ ಕಟ್ ಆಫ್ ಫಸ್ಟ್ ರೌಂಡಲ್ಲಿ ಒಂದು 20,000 ಇದೆ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡಲ್ಲಿ ಆ ಒಂದು ಕಟ್ ಆಫ್ 25,000 ಆಗಬಹುದು. ಹೀಗೆಲ್ಲ ಇದ್ದಾಗ ನನಗೆ ಸೀಟ್ ಸಿಗಬಹುದಾ ಸೆಕೆಂಡ್ ರೌಂಡಲ್ಲಿ ಇದ್ರ ಐಡಿಯಾ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಕಟ್ ಆಫನ್ನು ನೀವು ಚೆಕ್ ಮಾಡಬೇಕು. ಅದ್ರ ಜೊತೆಗೇ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ಹೇಳಿದ್ರೆ ಶೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಅಂದರೆ ಚಾಯ್ಸ್ ಎಂಟ್ರಿ ಯಾವಾಗಿನಿಂದ ಎಲ್ಲಿವರೆಗೆ ಇರುತ್ತೆ, ಫೀಸನ್ನು ಯಾವಾಗಿನಿಂದ ಎಲ್ಲಿವರೆಗೆ ಪೇ ಮಾಡಬಹುದು. ಸೊ ಇದೆಲ್ಲ ಡೀಟೇಲ್ಸ್ ಇರುವಂತಹ ಶೆಡ್ಯೂಲ್, ಫಸ್ಟ್ ರೌಂಡ್ನ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಅದ್ರ ಜೊತೆಗೇ ಬ್ರೋಷರನ್ನು ರಿಲೀಸ್ ಮಾಡ್ತಾರೆ. ಮಾಹಿತಿ ಪುಸ್ತಕ ಅಂತ ಅದನ್ನು ರಿಲೀಸ್ ಮಾಡ್ತಾರೆ. KCT ಹಾಗೆ ನೀಟ್ಗೆ ಸಂಬಂಧಿಸಿದಂತೆ ಅದರಲ್ಲಿ ಏನಿರುತ್ತೆ ಅದನ್ನು ನಿಮಗೆ ಹೇಳೋದಾದ್ರೆ ಈಗ ಚಾಯ್ಸ್ ಎಂಟ್ರಿಯಲ್ಲಿ ಇರುವಂತಹ ಚಾಯ್ಸ್ಗಳು ಇದ್ದಾವೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇವುಗಳ ಮೀನಿಂಗ್, ಅದರ ಡೀಟೇಲ್ಸ್ ಆ ಒಂದು ಬ್ರೋಷರಲ್ಲಿ ಇರುತ್ತೆ. ಅದಂತರ ಕೌನ್ಸಿಲಿಂಗ್ನಲ್ಲಿ ಮುಂದಿನ ಪ್ರಾಸೆಸ್ ಏನೇನಿದೆ ಅದಕ್ಕೆ ಸಂಬಂಧಿಸಿ ನೀವು ಯಾವ್ಯಾವುದು ಪ್ರಿಪ್ರೇಷನ್ ಮಾಡ್ಕೊಂಡಿರಬೇಕು ಆ ಎಲ್ಲ ಡೀಟೇಲ್ಸ್ ಬ್ರೋಷರಲ್ಲಿ ಇರುತ್ತೆ. ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಿ. ಸೊ ಇವಿಷ್ಟು ಅಪ್ಡೇಟ್ಸ್ ರಿಸಲ್ಟ್ ಆದ ತಕ್ಷಣ ಬರುತ್ತೆ ಅಥವಾ ರಿಸಲ್ಟ್ ಬಂದ ನಂತರ 3 to 4 ಅವರ್ಸಲ್ಲಿ ವೆಬ್ಸೈಟಲ್ಲಿ ನಿಮ್ಗೆ ಸಿಗುತ್ತೆ. ತಪ್ಪದೇ ಚೆಕ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಫೈನಲ್ ರಿಸಲ್ಟ್. ಜೈ ಹಿಂದ್, ವಂದೇ ಮಾತರಂ.